ಅನಾಪಾನಸತಿ ಜ್ಞಾನೋದಯದ ದಾರಿ. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿನಗಳಲ್ಲಿ ನಾವು ಸದಾ ಯಾವುದೋ ಓಟದಲ್ಲಿದ್ದೇವೆ. ಆಲೋಚನೆಗಳ ಗದ್ದಲ, ಕೆಲಸದ ಒತ್ತಡ, ಭವಿಷ್ಯದ ಚಿಂತೆ, ಇದನ್ನೆಲ್ಲ ಮೀರಿ ನಮ್ಮ ಮನಸ್ಸನ್ನು ನಾವು ಮತ್ತೆ ಶಾಂತಗೊಳಿಸುವುದು ಹೇಗೆ? ಇದಕ್ಕೆ ಬುದ್ಧ ಮಹಾಪ್ರಭುಗಳು ನೀಡಿದ ಅತಿದೊಡ್ಡ ಕೊಡುಗೆ ಎಂದರೆ ಅನಾಪಾನಸತಿ. ಇದು ಕೇವಲ ಉಸಿರಾಡುವ ವ್ಯಾಯಾಮವಲ್ಲ, ಇದು ನಮ್ಮನ್ನೇ ನಾವು ಅರಿಯುವ ಆಧ್ಯಾತ್ಮಿಕ ಪಯಣ. ಇವತ್ತು ಅನಾಪಾನಸತಿ ಅಂದ್ರೆ ಏನು ಮತ್ತು ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸರಳವಾಗಿ ನೋಡೋಣ. ಅನಾಪಾನಸತಿ ಎಂಬ ಪದ ಸಂಸ್ಕೃತ, ಪಾಲಿ ಭಾಷೆಯದ್ದು. ಆನ ಅಂದ್ರೆ ಒಳಗೆ ಬರುವ ಉಸಿರು, ಅಪಾನ ಅಂದ್ರೆ ಹೊರಗೆ ಹೋಗುವ ಉಸಿರು, ಸತಿ ಅಂದ್ರೆ ಜಾಗೃತಿ. ಅಂದರೆ ನಮ್ಮ ಉಸಿರಾಟದ ಪ್ರತಿಯೊಂದು ಕ್ಷಣವನ್ನು ಎಚ್ಚರದಿಂದ ಗಮನಿಸುವುದೇ ಅನಾಪಾನಸತಿ. ಇದನ್ನೇ ಬುದ್ಧ ಜ್ಞಾನೋದಯಕ್ಕೆ ನೇರವಾದ ಮಾರ್ಗ ಎಂದು ಕರೆದಿದ್ದಾರೆ. 4 ಮುಖ್ಯ ಹಂತಗಳು, ದ ಕಾಸ್ ಸ್ಟೆಪ್ಸ್. ಈ ಧ್ಯಾನವನ್ನು ನಾವು 4 ಮೆಟ್ಟಿಲುಗಳಲ್ಲಿ ಅಭ್ಯಾಸ ಮಾಡಬಹುದು. ಕಾಯಾನುಪಸ್ಸನ, ದೇಹದ ಅರಿವು. ಕಣ್ಣು ಮುಚ್ಚಿ ಕುಳಿತು ಉಸಿರು ಒಳಗೆ ಬರುತ್ತಿದೆ, ಹೊರಗೆ ಹೋಗುತ್ತಿದೆ ಎಂದು ಗಮನಿಸಿ. ಉಸಿರು ಉದ್ದವೋ ಚಿಕ್ಕದೋ ಹೇಗಿದ್ದರೂ ಸರಿ, ಅದನ್ನು ಬದಲಾಯಿಸಲು ಪ್ರಯತ್ನಿಸಬೇಡಿ, ಬರೀ ಗಮನಿಸಿ. ವೇದನಾನುಪಸ್ಸನ, ಭಾವನೆಗಳ ಅರಿವು. ಉಸಿರನ್ನು ಗಮನಿಸುತ್ತಿರುವಾಗ ದೇಹದಲ್ಲಿ ಆಗುವ ಬದಲಾವಣೆಗಳನ್ನು ನೋಡಿ. ಈಗ ಮನಸ್ಸು ಹೇಗಿದೆ? ಶಾಂತವಾಗಿದೆಯಾ ಅಥವಾ ಚಂಚಲವಾಗಿದೆಯಾ? ಕೇವಲ ಸಾಕ್ಷಿಯಾಗಿ ಗಮನಿಸಿ. ಚಿತ್ತಾನುಪಸ್ಸನ, ಮನಸ್ಸಿನ ಅರಿವು. ನಿಮ್ಮ ಮನಸ್ಸು ಅಲೆದಾಡಿದರೆ ಚಿಂತೆಯಿಲ್ಲ, ಮತ್ತೆ ನಿಧಾನವಾಗಿ ಉಸಿರಿನ ಕಡೆಗೆ ಗಮನ ತನ್ನಿ. ಈ ಹಂತದಲ್ಲಿ ಮನಸ್ಸು ಗಣನೀಯವಾಗಿ ಶಾಂತವಾಗುತ್ತದೆ. ಧಮ್ಮಾನುಪಸ್ಸನ, ಸತ್ಯದ ಅರಿವು. ಕೊನೆಯ ಹಂತದಲ್ಲಿ ಎಲ್ಲವೂ ಅನಿತ್ಯ ಎಂದು ಅರ್ಥವಾಗುತ್ತದೆ. ಆಲೋಚನೆಗಳು ಬಂದು ಹೋಗುತ್ತವೆ, ಉಸಿರು ಬಂದು ಹೋಗುತ್ತದೆ. ಈ ಸ್ಥಿರತೆ ನಿಮಗೆ ಅಪಾರ ಜ್ಞಾನವನ್ನು ನೀಡುತ್ತದೆ. ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದು? ಸ್ನೇಹಿತರೆ, ಇದಕ್ಕಾಗಿ ನೀವು ಗಂಟೆಗಟ್ಟಲೆ ಕೂರಬೇಕಿಲ್ಲ. ದಿನಕ್ಕೆ ಕೇವಲ 10 ನಿಮಿಷ, ಬೆಳಿಗ್ಗೆ ಅಥವಾ ರಾತ್ರಿ ಮಲಗುವ ಮುನ್ನ ಇದನ್ನು ಮಾಡಿ. ನೀವು ಕೆಲಸ ಮಾಡುವಾಗಲೂ ನಡೆದಾಡುವಾಗಲೂ ಉಸಿರಿನ ಮೇಲೆ ಜಾಗೃತಿ ಇಟ್ಟುಕೊಳ್ಳಿ. ಇದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಿ ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಉಸಿರೇ ನಿಮ್ಮ ಗುರು, ಅದು ನಿಮಗೆ ಪ್ರತಿಯೊಂದು ಕ್ಷಣವೂ ಮಾರ್ಗದರ್ಶನ ನೀಡುತ್ತದೆ. ನಿಮ್ಮ ಜೀವನದಲ್ಲಿ ಈ ಧ್ಯಾನದ ಬದಲಾವಣೆಗಳನ್ನು ನೀವೇ ಅನುಭವಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೀವು ಕೂಡ ಧ್ಯಾನದ ಅನುಭವಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಷಯದೊಂದಿಗೆ ಸಿಗೋಣ. ಧನ್ಯವಾದಗಳು.